ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನೇನು ಅಡುಗೆ ಮಾಡ್ತೀನಿ, ನನ್ನ ಡೈಲಿ ರುಟೀನ್ ಏನೇನಿದೆ ಅಂತ ತಿಳಿಸ್ಕೊಡ್ತೀನಿ. ಬರ್ರಿ. ನಿನ್ನೆ ಮೂಗ್ನಿಕಾಳು ನೆನೆ ಹಾಕಿದ್ದೀರಿ. ಅವ್ರನ್ನ ಇವಾಗ ಕುಕ್ಕರ್ ಒಳಗೆ ಒಂದು ಸಿಟಿ ಹೊಡ್ಸ್ಕೊತೀನಿ. ಸ್ವಲ್ಪ ಮೆತ್ತ ಮಾಡ್ಕೊತೀನಿ. ಇದು ನಡೀತದ ಕರಿ ಸ್ವಲ್ಪ ಮೆತ್ತ ಮಾಡ್ಕೊನಿ ಅಂದ್ರೆ ಚಲೋ ಆಗ್ತಾವೆ ಹುಡುಗರಿಗೆ ತಿನ್ನೋಕೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮೆತ್ತ ಮಾಡಿಸ್ಕೊತೀನಿ. ನಿನ್ನೆ ಚಪಾತಿ ಮಾಡಿದ್ದೆ ರೀ. ಇವತ್ತು ಸರಿ ನಿನ್ನೆ ರೊಟ್ಟಿ ಮಾಡಿದ್ದೆ. ಇವತ್ತು ಚಪಾತಿ ಪಲ್ಯ ಬಂದದ್ದು. ಛೀ ನಿನ್ನೆ ರೊಟ್ಟಿ ಮಾಡಿದ್ದೆ ರೀ. ಇವತ್ತು ಚಪಾತಿ ಮಾಡ್ಕೊಳಕತ್ತೀನಿ. ಹಿಟ್ಟೆಲ್ಲ ಚಾನಸ್ಕೋದಾಯ್ತು. ಇವಾಗ ಸ್ವಲ್ಪ ಉಪ್ಪು ಹಾಕೋತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಹದವಾಗಿ ನಾದ್ಕೋಬೇಕು. ಚೆಂದಾಗಿ ನಾದಿಟ್ಕೊಂಡು ಒಂದು 10 ನಿಮಿಷ ನೆನೆ ಹಾಕಿಟ್ಟು ಅಂದ್ರೆ ಹಿಟ್ಟು ಮೆತ್ತಗಾಗಿರ್ತೈತಿ. ಚಪಾತಿ ಮಾಡೋಕೆ ಚಲೋ ಆಗ್ತಾವೆ. ಚಪಾತಿ ಹಿಟ್ಟೆ ನಾದ್ಕೊಂಡೆ ರೀ. ಇವಾಗ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊತೀನಿ. ಫಸ್ಟ್ ಮೆಂತ್ಯಕಾಯಿ ನೀರು ನೆನೆಹಾಕಿನಿ. ಅದನ್ನು ಕುಡ್ದು ಮುಂದಿನ ಪಲ್ಯ ಎಲ್ಲ ರೆಡಿ ಮಾಡ್ಕೊತೀನಿ ರೀ. ಈ ಮೆಂತ್ಯಕಾಳನ್ನ ನೆನೆದಿದ್ದು ಇವೇ ಪಲ್ಯಕ್ಕೂ ಹಾಕೊಂಡು ಬಿಡ್ತೀನಿ. ಇಲ್ಲಿಕಂದ್ರೆ ನೆನೆಸಿ ಅಥವಾ ದೋಸೆ ಏನರ ಹಿಟ್ಟು ಏನರ ಮಾಡುವಂಗಿತ್ತು ಅದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ರೀ. ಇವೇನು ವೇಸ್ಟ್ ಆಗೋದಿಲ್ಲ ನೋಡ್ರಿ. ಕಾಯಿಪಲ್ಯ ಹೆರ್ಚ್ಕೊಂಡು ಇಟ್ಕೊಂಡೆ. ಮೂಗ್ನಿಕಾಳು ಕುದ್ದಾವ. ಇವಾಗ ನಾಷ್ಟ ಮತ್ತು ಪಲ್ಯ ಮಾಡ್ಕೊತೀನಿ ರೀ. ಎಣ್ಣೆ ಹಾಕ್ಕೋತೀನಿ ರೀ. ಶೇಂಗಾ ಏನೋ ಹುರ್ಕೊಂಡಿಲ್ಲ, ಅದಕ್ಕೆ ಇದ್ರಾಗೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ ಫಸ್ಟಿಗೆ. ಸಾಸಿವೆ ಹಾಕ್ಕೋತೀನಿ, ಜೀರಿಗೆ ಹಾಕ್ಕೋತೀನಿ, ಕರಿಬೇವು ಹಾಕ್ಕೊಳತ್ತೀನಿ. ಕಡಲೆಬೇಳೆ ನೆನೆ ಹಾಕಿದ್ದೆ ರೀ. ಕಡಲೆಬೇಳೆ ಹಾಕ್ಕೊಂಡೇನಿ. ಹಸಿಮೆಣ್ಸಿಕಾಯಿ ತರೋದೇ ನೆನಪಾಗಿಲ್ಲ ರೀ. ಕೆಂಪು ಮೆಣ್ಸಿಕಾಯಿ ಅದಾವೇ ಹಾಕ್ಕೊಂಡ್ಬಿಟ್ಟೀನಿ. ಇವಾಗ ಉಳ್ಳಾಗಡ್ಡೆ ಹಾಕ್ಕೊಳತ್ತೀನಿ. ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಒಂದ್ಸಲ. ಇವಾಗ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗೈತಿ. ಟೊಮೆಟೊ ಹಾಕ್ಕೊಳ್ತೀನಿ. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ಅರಿಶಿನ ಹಾಕ್ಕೊಳಕತ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ನೀರು ಬಿಸಿ ಮಾಡಾಕಿಟ್ಟೀನಿ. ಬಿಸಿ ನೀರು ಹಾಕ್ತೇನೆ ರೀ. ಅದು ಬಾಯ್ಲ್ ಆಗೋತನ ಈ ಕಡೆ ಪಲ್ಯ ಮಾಡ್ಕೊತೀನಿ. ಟೈಮ್ ಆಗೈತಿ. ಬೋಗಣಿ ಕಾದೈತಿ. ಎಣ್ಣೆ ಹಾಕ್ಕೊಳಕತ್ತೀನಿ. ಪಲ್ಯಕ್ಕೆ ಸಾಸ್ವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡೇನಿ ರೀ. ನೆನೆಸಿಟ್ಟಿದ್ದು ಮೆಂತ್ಯಕಾಳು ಹಾಕ್ಕೊಳತ್ತೀನಿ. ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ. ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ಈ ಕಡೆ ಉಪ್ಪಿಟ್ಟಿಗೆ ನೀರು ಕುದ್ದಾವ. ರವೆ ಮಿಕ್ಸ್ ಮಾಡ್ಕೊತೀನಿ. ಗ್ಯಾಸ್ ಲೋ ಫ್ಲೇಮ್ದಾಗಿಟ್ಟು ಮುಚ್ಚಿಡ್ತೇನೆ ರೀ. ಸ್ವಲ್ಪ ಮೆತ್ತಗೆ ಆಗ್ತೈತಿ. ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗೈತಿ. ಇವಾಗ ಟೊಮೆಟೊ ಹಾಕ್ಕೊತೀನಿ. ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಈ ಕಡೆ ನಮ್ದು ಉಪ್ಪಿಟ್ಟು ರೆಡಿ ಆಗೈತಿ. ಮೇಲೊಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊತೀನಿ ರೀ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಳಕತ್ತೀನಿ. ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಕಾಳು ಹಾಕ್ಕೊತೀನಿ ರೀ ಪಲ್ಯಕ್ಕೆ. ಒಂದು ಸ್ವಲ್ಪ ತೆಗೆದಿರ್ತೀನಿ ಸಾಂಬಾರು ಮಾಡೋಕ್ಕೆ. ಮಿಕ್ಸ್ ಮಾಡ್ಕೊತೀನಿ ರೀ ಎಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಮಸಾಲೆ ಖಾರ ಹಾಕ್ಕೊಳಕತ್ತೀನಿ 2 ಸ್ಪೂನು. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳತ್ತೀನಿ. ನಮ್ಮ ಫ್ರೆಂಡ್ ಒಬ್ಬರು ಕೇಳತ್ತಿದ್ರು ಜಲ್ದಿ ಅಡುಗೆ ಮಾಡೋದು ಹೆಂಗೆ ಅಂಥೇಳಿ. ಹೀಗೆ ಮಾಡೋದು ನೋಡಿರಿ. 2 ಕಡೆ ಗ್ಯಾಸ್ ಕಡೆ ಇಟ್ಟು ಸ್ಟಾರ್ಟ್ ಮಾಡಿಬಿಡೋದು. ಅರ್ಜೆಂಟ್ ಇತ್ತಂದ್ರೆ ಎಲ್ಲ ತಾನೇ ಫಾಸ್ಟ್ ಆಗ್ಬಿಡ್ತೈತಿ.
ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ. ನಮ್ಮ ಪಲ್ಯನೂ ರೆಡಿ ಆಯಿತು. ಪಲ್ಯ ರೆಡಿ ಆಯ್ತು ರೀ. ಇವಾಗ ಗ್ಯಾಸ್ ಆಫ್ ಮಾಡ್ಕೊತೀನಿ. ಇವಾಗ ಚಪಾತಿ ಮಾಡ್ಕೋಬೇಕು. ಈಗ ಚಪಾತಿ ಮಾಡೋಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ರೀ. ಸ್ವಲ್ಪ ಹಚ್ಕೊಳಕ್ಕೆ ಎಣ್ಣೆ, ಬೆಲ್ಲುನ್ಗಿ ಮತ್ತು ಹಿಟ್ಟು ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ. ರೊಟ್ಟಿ ಮತ್ತು ಚಪಾತಿನ ಯಾವಾಗಲೂ ರೊಟ್ಟಿದ್ದು ರೂಢಿ ಒಳಗೆ ಇಟ್ಕೋಬೇಕು. ಇದರಿಂದ ಚಪಾತಿದ ಜಾಸ್ತಿ ಜಲ್ದಿ ಹಾಳಾಗೋದಿಲ್ಲ ರೀ ಮತ್ತು ನೀರು ಬಿಡೋದಿಲ್ಲ. ಚಪಾತಿ ರೊಟ್ಟಿ ಬಾಳೋತನ ಫ್ರೆಶ್ ಆಗಿರ್ತಾವ್ರಿ. ಅದಕ್ಕೆ ನಾನು ಯಾವಾಗಲೂ ದುರುಡಿನೇ ಯೂಸ್ ಮಾಡ್ತೀನಿ. ಇವಾಗ ಚಪಾತಿ ಮಾಡ್ಕೊಳಕತ್ತೀನಿ ರೀ. ಚಪಾತಿ ನಾನು 4 ಪದರಿಂದ ಒಂದೇ ಉಳ್ಳಿ ಒಳಗೇ 4 ಸಲ ಫೋಲ್ಡ್ ಮಾಡ್ಕೊಂಡು ಮಾಡ್ತೀನಿ. ಇದರಿಂದ ಚಪಾತಿ ಸಾಫ್ಟ್ ಆಗ್ತಾವ್ರಿ ಮತ್ತು ಲೇಯರ್ ಆಗ್ತಾವೆ. ಇವತ್ತು ನಾನು ಅಡುಗೆಗೆ ಮಡಿಕೆ ಕಾಳು ಪಲ್ಯ ಮಾಡಿನಲ್ರಿ, ಅದು ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ಮತ್ತು ಇದರಿಂದ ನಮ್ಗೆ ಪ್ರೋಟೀನ ಮತ್ತು ಸಿಗ್ತೈತಿ. ಮತ್ತು ಇದು ಮೂಳೆಗೆ ಮತ್ತು ಅದು ಬೋನ್ಸ್ಗೆ ಅದೆಲ್ಲ ಶಕ್ತಿ ಕೊಡ್ತದಂತ. ಮತ್ತು ಇದನ್ನು ತಿನ್ನೋದ್ರಿಂದ ಜಲ್ದಿ ಹೊಟ್ಟೆ ತುಂಬಿದಂಗೆ ಆಗ್ತದತ್ರಿ, ಜಲ್ದಿ ಹಸು ಆಗೋದಿಲ್ಲ. ಮತ್ತು ಇದು ವೆಯ್ಟ್ ಲಾಸ್ಗೂ ಚಲೋ ಅಂತ ಹೇಳ್ತಾರೆ ರೀ. ಅದಕ್ಕೆ ಮೊಳಕೆ ಕಾಳನ್ನ ವಾರದಾಗ 1-2 ಸಲ ಬೆಳೆಸಿದ್ರೆ ಚಲೋ ರೀ. ಮತ್ತು ಮೊಳಕೆ ಬೆರೆಸಿ ಮಾಡಿದ್ರಂತೂ ತೀರಾ ಚಲೋ ಆಗ್ತೈತಿ ಅಂತ ಹೇಳ್ತಾರೆ ರೀ. ನಮ್ಮ ಮಗಳು ಇಲ್ಲಿ ಮೊಳಕೆ ಕಾಳ್ದು ಎಕ್ಸ್ಪ್ಲೇನ್ ಮಾಡಕತ್ತಾಳ್ರಿ. ನಾವಳಿಗೆ ಮೊಳಕೆ ಕಾಳನ್ನ ಉಪ್ಪು ಖಾರ ಹಾಕಿ ತಿನ್ನಕ್ಕೆ ಕೊಡ್ತಿದ್ದೆ, ಅದ್ರದ್ದೇನು ಹೇಳಕತ್ತಾಳಕಿ. ಸಂಜೆ ಸ್ಕೂಲಿಂದ ಬರೋಣ, ಇದ್ರಾಗೆ ಮೊಳಕೆ ಬಂದಿರ್ತಾವೆ, ಹಾಕ್ಕೊಡ್ತೀನಿ ನಾನು. ಹಾಂ ಇವಾಗ ಇದ್ದದ್ದೇನೋ ಹೋಗ್ಯವ. ಚಪಾತಿ ಪಲ್ಯಕ್ಕೆ ಈಗ ಅದೇ ಪಲ್ಯ ಐತೇಳಿ. ಇದನ್ನು ಅದೇ ಪಲ್ಯ ಐತಿ, ಉಪಕಾರ ಹಾಕಿ ಮಾಡಿದ್ದೆ ಐತಿ. ಟಿಫಿನ್ ಸಲುವಾಗಿ 4 ಚಪಾತಿ ಮಾಡಿ ತೆಗೆದು ಇವಾಗ ಕಿಚನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ. ಟಿಫಿನ್ ಕಟ್ಟೋದಿತ್ತು. ಇವಾಗ ಮಳಿ ಬರಕತ್ತ, ಜಲ್ದಿ ಹೋಗೋಣ. ಏನಲ್ಲ ಏನಿಲ್ಲ, ಇಲ್ಲ ಹಂಗಲ್ಲ. ಊಟ ನಾವು ಪಲ್ಯ ಸ್ವಲ್ಪ ಹಾಕಿಲ್ಲ. ಹಾಂ ಹಬ್ಬಕ್ಕೇನೇನೋ ಟಂಬ ಮಾಡಿ ನಾಷ್ಟ ಮಾಡ್ತೀನಿ ಮಾಡು. ಸೌಂಡ್ ಕೇಳ್ಸಂಗಿಲ್ಲ, ರೆಡಿ ಆಗ್ರಿ, ಹೋಗೋಣ. ಕೆಳಗೆ ನಿಲ್ಲೋನು ಹೋಗಿ. ಇಬ್ರು ಛತ್ರಿ ತಗೋರಿ. ಬರ್ತಾ ಔಷಧಿ ಬಿಡ್ಬಿಟ್ಟ ನೀನು. ಏನದು? ಹಾ ತಗೊಂಡ್ ನಡಿಯಲ್ಲ, ಮತ್ ಮಳಿ ಜೋರ್ ಐತಿ. ಅಲ್ಲೇ ಇದ್ರೆ ಅಲ್ಲಿ ಬಿಡುತ್ತ ನಾವು ತಗೊಂಡ್ ನಡ್ರಿ. 2 ಛತ್ರಿ ತಗೋ, ಬ್ಯಾಗ್ ಅದೆಲ್ಲ ಹೊರಗೆ ಬಿಡ್ರಿ. ಆ ಟೈಮ್ ಕಳ್ತಿತ್ತಂತ ತಗೋರಿ. ಯಾರ್ದಾರ ಆ ಟೈಮ್ ಕಳ್ತಿತ್ತಂತ ತಗೋರಿ. ಇವತ್ತು ಅಡುಗೆ ಜಲ್ದಿ ಮಾಡಿ ಜಲ್ದಿ ಬಿಟ್ಟಿದ್ದೇವ್ರಿ. ಬಟ್ ಏನು ಮಾಡೋದು, ಇವತ್ತು ಬಸ್ ಮಿನಿಮಮ್ 10 ಮಿನಿಟ್ಸ್ ಲೇಟ್ ಮಾಡಿ ಬಂತು. ನಿನ್ನೆ ಜಲ್ದಿ ಬಂದದ ಅಂತೇಳಿ ಇವತ್ತು ಸ್ವಲ್ಪ ಫಾಸ್ಟ್ ಹೋದ್ವಿ. ಬಟ್ ಲೇಟ್ ಮಾಡ್ತೆ, ಹಾಗೆ ಆಗ್ತವ್ರಿ ಕೆಲವೊಂದು ಸಲ. ನಮ್ದರ ಲೇಟ್ ಆಗ್ತೈತಿ, ಅವ್ರದ್ರ ಲೇಟ್ ಆಗ್ತೈತಿ. ಬಟ್ ವೇಟ್ ಮಾಡಿರ್ತಾರೆ, ನಿಂತ ಕರ್ಕೊಂಡು ಹೋಗ್ತಾರೆ ಆರಾಮ. ಜಲ್ದಿ ಹೋಗಿ ವೇಟ್ ಮಾಡತ್ತಿದ್ವಿ ಬಟ್ ಬಸ್ ಲೇಟ್ ಮಾಡ್ತ್ರಿ.
ಅದಕ್ಕೆ ಸುಮ್ಮನೆ ನಿಂತಲ್ಲಿ ಒಂದೆರಡು ಕ್ಲಿಪ್ ತೊಗೊಂಡೆ ರೀ. ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವಾಗ ನಾಷ್ಟ ಮಾಡಬೇಕು. ಟೈಮ್ 9:20 ಆಗೈತಿ. ಇವತ್ತು ಸ್ವಲ್ಪ ಜಲ್ದಿ ಕೆಲಸನೇ ಅದು, ಅದಕ್ಕೆ ನಾಷ್ಟ ಮಾಡಾಕ್ತೇವೆ ರೀ. ಚಲೋ ಆಗೈತಿ ನಾಷ್ಟ. ಉಪ್ಪಿಟ್ಟು ಉದುರ ಟೇಸ್ಟಿ ಆಗೈತೆ ರೀ. ನಾಳೆ ಅಡ್ಗೆ ಸಲುವಾಗಿ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಳಕತ್ತೀನಿ ರೀ. ಪಾಲಕ್ ತೊಗೊಂಬಂದಿದ್ವಿ, ಪಾಲಕ್ ಸೋಸ್ಕೊಂಡು ಇಟ್ಕೊಳಕತ್ತೀನಿ. ಅಷ್ಟು ಪಾಲಕ್ ಎಲ್ಲ ಸೋಸ್ಕೊತೀನಿ ಎಲ್ಲ. ನಾಳೆ ಪಾಲಕ್ ಸಾಂಬಾರು ಮಾಡೋದಿತ್ತು ರೀ, ಅದಕ್ಕೆ ಪಾಲಕ್ ಅದೆಲ್ಲ ಸೋಸ್ಕೊಂಡು ಇಟ್ಕೊಳಕತ್ತಿದ್ದೆ. ಪಾಲಕ್ಕೆಲ್ಲ ಸೋಸ್ಕೊಂಡು ಇವಾಗ ಸ್ವಚ್ಛ ತೊಳ್ಕೊಂಡು ಇಟ್ಕೊತೀನಿ. ಬೆಳ್ಳುಳ್ಳಿ ಸುಲ್ಕೊಲ್ಲ ಅಂತೀವಿ. ಪಾಲಕ್ಕೆಲ್ಲ ಕಟ್ ಮಾಡಿ ಇಟ್ಕೊಂಡೇನಿ ನಾಳೆ ಅಡುಗೆ ಸಲುವಾಗಿ.